ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿ, ನಾವಿವತ್ತು ಹೋಳಿಗೆ ಮಾಡುವ ಅಂತ ಮೈದಾ 1/4 kg ಮೈದಾ, 1/4 kg ಮೈದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿಣ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕು, ಪುಡಿ ಉಪ್ಪನ್ನು ಒಂಚೂರು ಚಿಟಿಕೆಯಷ್ಟು ಮಾತ್ರ, ಜಾಸ್ತಿ ಏನು ಬೇಡ. ಮತ್ತು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಬರೋದು. ನಾವೇನು ಚಪಾತಿ ಅದಕ್ಕೇನು ಕಲಿಸ್ತೇವೆ ಅದೇ ರೀತಿ ಮೈದಾ ಕಲಿಸ್ಕೊಳ್ಳುವಂಥದ್ದು. ನೋಡಿ, ಸ್ವಲ್ಪವೇ ನೀರು ಹಾಕ್ತಾ ಕಲಿಸ್ಕೋಬೇಕು. ಹೀಗೆ ಕಲಿಸ್ತಾ ಅದೆಲ್ಲವೂ ಒಂದು ಚಪಾತಿ ಹದಕ್ಕೆ ಮುದ್ದೆ ಆಗುತ್ತೆ ಅದು. ನೋಡಿ, ಈ ಥರ. ಈಗ ಕೈಯಲ್ಲಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೀವು ನಾದಿದಷ್ಟು ಸಾಫ್ಟಾಗಿ ಸ್ಮೂತಾಗಿ ಬರುವಂಥದ್ದು ಚಪಾತಿ. ಈಗ ಇಲ್ಲಿ ನೋಡಿ, ಅರಿಶಿಣ ಪೌಡರೆಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆಗ್ತಾ ನೋಡಿ, ಈಗ ನಾನು ಇದಕ್ಕೆ ಎಣ್ಣೆ ಏನು ಹಾಕಿಲ್ಲ, ಬರೀ ನೀರು ಹಾಕಿದೆ. ಈಗ ನೋಡಿ, ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು. ನಾದ್ಕೊಂಡು ಕೈಯಲ್ಲಿ ಸರಿಯಾಗಿ ನಾದಬೇಕು. ನಾದಿ ಮತ್ತು ಬಡಿದು ಕಲಿಸ್ಕೋಬೇಕು. ಎಲ್ಲವೂ ಮಿಕ್ಸ್ ಆಗಿ ಸಾಫ್ಟ್ ಆಗುತ್ತೆ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ಕಲಿಸ್ತಾ ಇದ್ದೇನೆ. ನಾನೀಗ ಹೋಳಿಗೆ ಮಾಡೋದು ಮಧ್ಯಾಹ್ನ ಮೇಲೆ 3:30 ಆ ಸಮಯಕ್ಕೆ ನಾನು ಹೋಳಿಗೆ ಮಾಡೋದು. ಸೊ ನೀವು ಯಾವತ್ತಿದ್ರೂ ಅಷ್ಟೇ, ಸಾಯಂಕಾಲ ಮಾಡ್ತೀವಂದರೆ ಬೆಳಿಗ್ಗೆ ಕಲಿಸ್ಕೊಂಡು ಇಟ್ಕೊಬಿಡಿ. ಆಗ ನಿಮಗೆ ಅದು ಎಲ್ಲೂ ಸ್ಮೂತಾಗಿರುತ್ತಲ್ವ, ಹರಿಯೋದು ಈ ಥರ ಎಲ್ಲ ಆಗೋದಿಲ್ಲ. ನಾವು ರೊಟ್ಟಿ ತಟ್ಟುವ ಹಾಗೆ ತಟ್ತೀವಲ್ಲ ಹೋಳಿಗೆನ ಕೈಯಲ್ಲಿ, ಆ ಟೈಮಲ್ಲಿ ನಾವು ಎಲ್ಲೂ ಹರಿಯೋದಿಲ್ಲ. ಈಗ ನೋಡಿ, ಇದು ರೆಡಿಯಾಗಿದೆ, ಇಷ್ಟು ಸ್ಮೂತಾಗಿ ಬಂದಿದೆ. ಇದಕ್ಕೆ ನಾನು ಇನ್ನೇನು ಎಣ್ಣೆ ಹಾಕಲ್ಲ, ಎಣ್ಣೆಯ ಕವರಿಗೆ ಹಾಕಿ ಎತ್ತಿಡ್ತೀನಿ ಸೈಡಿಗೆ. ಎಣ್ಣೆಯ ಕವರಿಗೆ ಎತ್ತಿಟ್ಟು ಸೈಡಿಗೆ ಇಟ್ಬಿಟ್ರೆ ಇನ್ನು ಸಾಯಂಕಾಲ 3:30 ಮಧ್ಯಾಹ್ನ 3:30ಗೆ ನಾನು ತೆಗಿಯೋದು ಅದನ್ನು. ನೋಡಿ, ಈಗ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. 15-20 ಹೋಳಿಗೆ ಮಾಡ್ಬೋದು ಫ್ರೆಂಡ್ಸ್ ಈ 1/4 kg ಮೈದಾದಲ್ಲಿ. ಈಗ ನಾವು ಪಾಕ ಹೇಗೆ ಮಾಡೋದು ಅಂತ ನೋಡೋಣ. ಹೋಳಿಗೆಗೆ ಪಾಕ ಬೇಕಲ್ವಾ. ಇಲ್ಲಿ ಇದನ್ನೀಗ ಸೈಡಿಗೆ ಎತ್ತಿಡುವ. ಇದನ್ನಿನ್ನು ಮಧ್ಯಾಹ್ನವರೆಗೆ ನೋಡಲ್ಲ ನಾನು ತಿರುಗಿ. ಈಚೆ ಇಲ್ಲಿ ಈಗ 1/4 kg ಕಡಲೆಬೇಳೆಯನ್ನು ನೆನೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. 2 ವಿಷಲ್ ಹೊಡೆದಿದ್ದೆ, ಸ್ಮೂತಾಗಿ ಬೆಂದಿತ್ತು. ಇದಕ್ಕೆ 1/4 kgಗೆ 1 ಬೌಲಷ್ಟು ತೆಂಗಿನ ತುರಿ, 1.5 ಅಚ್ಚು, ಅರ್ಧ ಬೌಲಷ್ಟು ಬೆಲ್ಲ, 2-3 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ಈಚೆ ಬೇಳೆನ. ಈ ಬೆಲ್ಲ ನೀರಾದ ಸಮಯದಲ್ಲಿ ಇದಕ್ಕೆ ಇದು ಗ್ರೈಂಡ್ ಮಾಡಿದ ಅಂಶವನ್ನು ನಾವು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಬೇಳೆ ಎಲ್ಲಿ ಉಳಿಬಾರ್ದು. ಬೇಳೆ ಉಳಿದ್ರೆ ನಮ್ಮದು ಹೋಳಿಗೆ ಹರಿತದೆ, ಅಲ್ಲಲ್ಲಿ ತೂತಗಳು ಬೀಳ್ತವೆ. ಸೊ ಹಾಗೆ ತೂತ ಬೀಳದಾಗೆ ನೋಡೋದಾದರೆ ಬೇಳೆಯಲ್ಲಿಯೂ ಉಳ್ಕೋಬಾರ್ದು. ನೋಡಿ, ಇದು ಚೆನ್ನಾಗಿ ನಾವು ಕೈ ಆಡಿಸ್ತಾ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮಲ್ಲಿ ಇಟ್ಕೋಬೇಕು. ಇದನ್ನು ನಾವು ಕೈ ಆಡಿಸ್ತಾ ಇರಬೇಕು. ಯಾಕಂದ್ರೆ ಕೈ ಆಡಿಸೋದಿದ್ರೆ ಸೀದೋಗುತ್ತೆ, ಬೆಲ್ಲ ಬೇಗ ಸೀದೋಗುತ್ತಲ್ವ. ಹಾಗಾಗಿ ಇದೊಂದು ನಾವು ಈ ಥರ ಒಂದು 20-25 ನಿಮಿಷಗಳ ಕಾಲ ಇದನ್ನು ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ. ನೋಡಿ, ಈಗ ಇದು ಗಟ್ಟಿ ಆಗ್ತಾ ಬಂತು. ನೋಡಿ, ಈಗ ಫೈನಲಿ ಇದು ರೆಡಿ ಆಯಿತು. ಇದೀಗ ಸ್ವಲ್ಪ ಹೊತ್ತು ಆರಬೇಕು. ಇವಾಗ ನೀವು ನಾಳೆ ಮಾಡ್ತೀರಾ ಅಂದರೆ ಇವತ್ತು ಮಾಡಿಟ್ರು ಒಳ್ಳೆಯದೇ, ಅಲ್ಲ ಬಿಸಿಯಾದ ಪಾಕ ಹಾಕ್ಕೊಂಡು ತಟ್ಟೋದು ಒಳ್ಳೆಯದೇ. ಇದು ಫೈನಲಿ ರೆಡಿ ಆಯಿತು. ನೋಡಿ, ಇದು ಕಲಸಿಟ್ಟಂಥ ಮೈದಾ ಎಷ್ಟು ಸ್ಮೂತಾಗಿ ಹೇಗೆ ಬರ್ತಾ ಇದೆ ನೋಡಿ. ನನಗೆ ಪುನಃ ಎಣ್ಣೆ ಏನು ಹಾಕಲಿಲ್ಲ, ಎಷ್ಟು ನೀಟಾಗಿ ಸ್ಮೂತಾಗಿದೆ. ಕಲಸಿ ಇಟ್ಟಷ್ಟು ಸ್ಮೂತ್ ಆಗೋದು. ಈಗ ನೋಡಿ,
ಒಂದು ಮೊಟ್ಟೆಯ ದಪ್ಪಕ್ಕೆ ಒಂದು ಚಪಾತಿ ಉಂಡೆ ಅದಕ್ಕೆ ನಾನು ಇದನ್ನು ಎರಡು ಒಂದೇ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೇನೆ. ಹೀಗೆ ಸುತ್ತಲೂ ಈ ಥರ ಫಿಲ್ ಮಾಡಿಕೊಂಡು ಈಗ ಆಯಿಲ್ ಪೇಪರ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಳ್ಬೇಕು. ಆಯಿಲ್ ಪೇಪರಿಗೆ ಆಯಿಲ್ ಹಾಕ್ಕೊಂಡು ನೋಡಿ ಈ ಥರ ನೀವು ಚಪಾತಿ ರೋಲರಲ್ಲೂ ಬೇಕಾದರೂ ಲಟ್ಟಿಸ್ಕೋಬೋದು. ಬರುತ್ತೆ ಆಯಿಲ್ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಪೌಡರ್ ಏನು ಹಾಕೋದು ಬೇಡ, ಆಯಿಲ್ ಹಾಕ್ಕೊಂಡು ಲಟ್ಟಿಸ್ರೆ ಆಯಿತು. ಇದು ಕೈಯಲ್ಲಿ ಬೇಕಾದರೂ ಈ ಥರ ತಟ್ಕೊಂಡ್ರು ಆಯಿತು. ಬಾಳೆ ಎಲೆಯಲ್ಲೂ ತಟ್ಟೋರು ಇದ್ದಾರೆ. ಎಷ್ಟು ಚೆಂದ ಬಂತು. ಇದಕ್ಕಿಂತ ತಿನ್ ಮಾಡ್ಬೋದು. ನೋಡಿ ಈ ಬೇಳೆ ಒಂದು ಉಳ್ಕೊಂಡಿತ್ತು. ನೋಡಿ ಈಗ ಹಂಚು ಕಾದಿದೆ. ಚಪಾತಿ ಹಂಚು ತವಾದಲ್ಲಿ ನಾವು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಬಿಸಿಯಾಗಿದೆ ನೋಡಿ, ಹಾಕ್ಕೊಂಡೆ. ಈಗ ನೋಡಿ ಈಗ ಸ್ವಲ್ಪ ಒಂದು ಸೆಕೆಂಡ್ಗಳ ಕಾಲ ಸಮೇತ ಬೇಡ, ಹಾಗೆ ಬಿಸಿ ಆಗೋವಾಗ ಮೆಲ್ಲೆ ಪೇಪರನ್ನು ಎಳಿಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು. ತುಪ್ಪ ಅಥವಾ ಆಯಿಲ್ ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ಯಾವ್ದು ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಕಲರ್ ತುಂಬ ಇಷ್ಟ ಇದರದ್ದು ನನಗೆ. ನೋಡಿ ಮನೆಯಲ್ಲಿ ಟ್ರೈ ಮಾಡಿ, ಎಷ್ಟು ಈಸಿ. ಒಂದು 1/4 kg ಮೈದಕ್ಕೆ ನಾವು 15-20 ಹೋಳಿಗೆ ಮಾಡ್ಬೋದು. ಮನೆ ಮಂದಿಯೆಲ್ಲ ಕೂತು ತಿನ್ನುವಷ್ಟು ನಾವು ಮಾಡ್ಬೋದು. ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆದಷ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.